ಕಾಂಟ್ರವರ್ಸಿ ಆಗ್ಬೋದೇನೋ. ಖಂಡಿತವಾಗ್ಲೂ ನಾನಂತೂ ಲಿಂಗಾಯತ ಅನ್ನೋದನ್ನು ಜಾತಿಯಾಗಿ ನಾನು ಒಪ್ಪೋದಕ್ಕೆ ಸಿದ್ಧ ಇಲ್ಲ. ನೀವು ವೃತ್ತಿ ಜೀವನವನ್ನು ಆರಂಭಿಸಿದ್ದು ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಾ? ವೃತ್ತಿ ಜೀವನಕ್ಕೂ ಮೊದಲೇ ನನಗೆ ಸಾಹಿತ್ಯದ ಒಡನಾಟ ಇತ್ತು. ನಾನು ಸಾಹಿತ್ಯಕ್ಕೆ ಬಂದು ತುಂಬ ದುಡ್ಡು ಕಳ್ಕೊಂಡೆ. ಸೊ ಈಗ ಅನುವಾದ ಅಂತ ಬಂದಾಗ ಒಂದು ಭಾಷೆ ಅಥವಾ ಎರಡು ಭಿನ್ನ ಜಗತ್ತುಗಳ ಪರಿಚಯ ಮಾಡಿಕೊಡ್ಬೇಕಾಗುತ್ತೆ. ನನ್ನ ಪ್ರಕಾರ ನಾನು ಏನು ಅಂದ್ಕೊಂಡಿದ್ದು ಅಂದರೆ, ಅನುವಾದ ಅಂದರೆ ಒಂದು ಗಾಢವಾದ ಧ್ಯಾನ, ಆಳವಾದ ಒಂದು ಮೌನ. ನನ್ನ ಪ್ರಕಾರ ಭಾರತೀಯ ಸಾಹಿತ್ಯ ಚರಿತ್ರೆಯಲ್ಲೇ ಸಲೀಂ ಅವರು ಒಬ್ಬ ಅಗ್ರಪಂಕ್ತಿಯಲ್ಲಿ ನಿಲ್ಲಬೇಕಾದಂತಹ ಸಾಹಿತಿ, ಕಥಾನಾಯಕ ಮತ್ತು ವೇಶ್ಯೆಯ ನಡುವಿನ ಒಂದು ರಾತ್ರಿಯ ಒಂದು ಸಂಘಟನೆ. ನನ್ನ ಹೆಂಡತಿಗೆ ಅದೇನು ವಿಶೇಷ ಗುಣನೂ ಗೊತ್ತಿಲ್ಲ. ಆಕೆ ಒಂದು 16 ಪುಟಗಳು ಓದಿದ ತಕ್ಷಣ ಜಡ್ಜ್ ಮಾಡಬಲ್ಲಂಥ ಗುಣ ಇದೆ. ಆಮೇಲೆ ತುಂಬ ಕಟುವಾಗಿ ವಿಮರ್ಶೆ ಮಾಡ್ತಾಳೆ. ನೆನ್ನೆ ರಾತ್ರಿ ಬೋಂಡ ಕನಸಲ್ಲಿ ಬಂದಿತ್ತು, ಎದೆ ಮೇಲೆ ಕುಳಿತು ತಿನ್ನು ಅಂತಿತ್ತು ಅಂತ